ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ಕ್ಯಾಪ್ಚರ್ ಚಾನಲ್. ಹಾಗೆ ಈಗ ತುಂಬ ಬಿಸಿಲಿದೆ ಆಯಿತಾ. ಈ ಬಿಸಿಲಿಗೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣೆಲ್ಲ ಬಿಸಿಲಿಗೆ ಉದುರಿ ಬೀಳ್ತಾ ಉಂಟು. ಅದು ಕಾಯಿ ಎಲ್ಲ ಹಣ್ಣಲ್ಲ, ಹಾಗೆ ಸಣ್ಣ ಸಣ್ಣದಿದ್ದದ್ದೇ ಸ್ವಲ್ಪ ದೊಡ್ಡಾಗಲಿನ ಮುಂಚೆ ಬಿಸಿಲಿನ ತಾಪ ಜಾಸ್ತಿಯಾಗಿ ಬಿದ್ದು ಹೋಗ್ತಾ ಉಂಟು. ಹಾಗೆ ಮಾವಿನ ಹಣ್ಣಲ್ಲಿ ನಮ್ಮ ಮನೇಲಿ ಇರೋದು ನಾನೀಗ ಹೇಳ್ತೇನೆ. ಕಸಿ ಮಾವಿನ ಹಣ್ಣಿದೆ, ನೆಕ್ಕರೆ ಮಾವಿನ ಹಣ್ಣಿದೆ, ಹಾಗೆ ಕಾಡು ಮಾವಿನ ಹಣ್ಣು. ಇದರಲ್ಲಿ ಸಣ್ಣದು ಕಾಡು ಮಾವಿನ ಹಣ್ಣು. ಹಾಗೆ ನೆಕ್ಕರೆ ಮಾವಿನ ಹಣ್ಣನ್ನು ಜಾಸ್ತಿಯಾಗಿ ಉಪ್ಪಿನಕಾಯಿ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ, ಯಾಕಂದರೆ ತುಂಬ ರುಚಿಯಾಗ್ತದೆ ಉಪ್ಪಿನಕಾಯಿ ಹಾಕಲಿಕ್ಕೆ. ಇದು ನೋಡಿ, ಇದು ಕಾಡು ಮಾವಿನ ಹಣ್ಣು. ಇದು ಸಣ್ಣದು ಬರ್ತದೆ, ಇಷ್ಟೇ ದೊಡ್ಡ ಬರೋದು ಅಷ್ಟೇ. ಕಸಿ ಮಾವಿನ ಹಣ್ಣೆಲ್ಲ ಇದರಿಂದ ಸ್ವಲ್ಪ ದೊಡ್ಡದಿರ್ತದೆ ನೋಡಲಿಕ್ಕೆ. ಇದರಲ್ಲಿ ಈಗ ಚಂಡ್ರೋಳಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ಹೇಳಿಕೊಡುವ. ಈಗ ಫಸ್ಟಿಗೆ ಇದರಲ್ಲಿ 4-5 ಮಾವಿನ ಹಣ್ಣು ಅದನ್ನು ಹುಡುಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಮಾವಿನ ಹಣ್ಣಿನ ಮೇಲೆ ತುಂಬ ಕಪ್ಪು ಹಿಡಿದಿದೆಯಲ್ಲ, ಅದನ್ನೆಲ್ಲ ಕತ್ತಿಗೆ ಚೆಂದ ಮಾಡಿ ತೊಳ್ಕೊಳ್ಬೇಕು, ಕ್ಲೀನ್ ಮಾಡಬೇಕು. ನಂತರ ನೀರಲ್ಲಿ ಉಪ್ಪಾಸ್ ತೊಳೆದು ಆನಂತರ ಕಟ್ ಮಾಡಿದರೆ ಆಯಿತು. ಇದು ನೋಡಿ ಅಂತ ಈಗ ಹಣ್ಣಾಗಿದೆ. ಈಗ ಆದರೆ ಮಾವಿನ ಹಣ್ಣನ್ನು ಹಾಗೆ ತಿನ್ನಬಾರ್ದು, ಇದಕ್ಕಿಂತ ಸಾಂಬಾರು ಮಾಡಿ ತಿಂದರೆ ಚೆಂದ ಬೇಯ್ತದೆ ಕೂಡ, ಮತ್ತು ನಮಗೆ ಒಳ್ಳೆಯದು ಕೂಡ. ಹಸಿ ಜಾಸ್ತಿ ತಿನ್ನಬಾರ್ದು, ತಿಂದರೆ ಗಂಟಲು ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಸ್ವಲ್ಪ ತಿನ್ಬೋದು, ಆದರೆ ಈ ಥರ ಎಲ್ಲ ಮಾಡಿ ತಿಂದರೆ ಅಂತೂ ತುಂಬ ತಿನ್ನಲಿಕ್ಕೆ ಆಗ್ತದೆ ಮಾವಿನ ಹಣ್ಣನ್ನು. ಕ್ಲೀನ್ ಮಾಡಿದ ನಂತರ ನೆಕ್ಸ್ಟ್ ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಅದಕ್ಕೇ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿಯನ್ನು ಸಣ್ಣ ಮಾಡಿ ಕುಚ್ಚಿಲ್ಲಂದರೆ ಸಣ್ಣ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಕಟ್ ಮಾಡುವಾಗ ನೋಡಿ, ಯಾರ ಬಾಯಲ್ಲಿ ಕೂಡ ನೀರು ಬರ್ತದೆ. ಹಾಗೆ ನಾನೊಂದು ಪೀಸ್ ಇಟ್ಟು ಬಂದಿದ್ದೇನೆ ತಿನ್ನಲಿಕ್ಕೆ. ಹಾಗೆ ತುಂಬ ಸಿಹಿ ಉಂಟು, ಚಂದ ಉಂಟು. ನೆಕ್ಸ್ಟ್ ಸ್ಟೆಪ್, ಕಲ್ಲುಪ್ಪು ಸ್ವಲ್ಪ ತಗೊಳ್ಬೇಕು. ಹಾಗೆ ಜೀರಿಗೆ ಮೆಣಸು ಅಂತ ಹೇಳ್ತೇವೆ, ಗಾಂಧಾರಿ ಮೆಣಸು ಅಂತೇಳಿ. ನಮ್ಮ ಕಡೆ ಇದನ್ನು ಯೂಸ್ ಮಾಡ್ತಾರೆ ಎಲ್ಲದಕ್ಕೂ ಸಹ. ಇದು ತುಂಬ ಖಾರ ಮೆಣಸು, 2 ಹಾಕಿದರೂ ಅದು ನಿಮ್ಮ ದೊಡ್ಡ ದೊಡ್ಡ ಮೆಣಸು ಬರ್ತದೆ, ಅದರ 5-6ಗೆ ಸಮ. ಹಾಗೆ ಒಂದು 4-5-6 ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು, ಹಾಗೆ ಉಪ್ಪನ್ನು ಸೇರಿಸಿಕೊಂಡು ಅದನ್ನೆಲ್ಲವನ್ನು ಚೆನ್ನಾಗಿ ಅರಿಬೇಕೀಗ. ಅರ್ದು ಉಪ್ಪೆಲ್ಲ ಕೆಂಪಾಗಬೇಕು, ಅಷ್ಟೇ ಅರಿಬೇಕಂತಿಲ್ಲ, ಸ್ವಲ್ಪ ಕಡಿಮೆ ಆದರೆ ಸಾಕು. ಲೈಟ್ ಕೆಂಪು ಬರಬೇಕು ಉಪ್ಪೆಲ್ಲ. ಹಾಗೇನಿಲ್ಲ, ಗಾಂಧಾರಿ ಮೆಣಸು ಚೆನ್ನಾಗಿ ಆದರೆ ಸಾಕು. ಇದನ್ನು ಅದಕ್ಕೆ ಸೇರಿಸ್ಬೇಕೀಗ. ಇನ್ನು ಅದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು. ಆದರೆ ಮೆಣಸು ತುಂಬ ಖಾರ ಇರುವ ಕಾರಣ ಚೆನ್ನಾಗಿ ಕೈ ತೊಳ್ಕೊಳ್ಬೇಕು, ಇಲ್ಲಾಂತೇಳಿದ್ರೆ ತುಂಬ ಖಾರ ಉರಿತದೆ. ಈಗ ಮಾವಿನ ಹಣ್ಣಿನ ಚಂಡ್ರುಳ್ಳಿ ರೆಡಿ. ಊಟಕ್ಕೆ ಮಾವಿನ ಹಣ್ಣಿನ ಚಂಡ್ರುಳ್ಳಿದ್ರೆ ಕೋಳಿ ಸಾಂಬಾರು ಕೂಡ ಬೇಡ, ಅಷ್ಟು ಚೆಂದ ಆಗ್ತದೆ ಊಟ ಮಾಡಲಿಕ್ಕೆ. ನಿಮಗೆ ಎಲ್ಲಿಯಾದರೂ ಮಾವಿನ ಹಣ್ಣು ಸಿಕ್ಕಿದ್ರೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಟೇಸ್ಟ್ ಹೇಗಿರ್ತದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಚಂಡ್ರುಳ್ಳಿ ಆಯಿತು. ಈಗ ಇದು ಮಾವಿನ ಹಣ್ಣಿದೆಯಲ್ಲ, ಇದು ಮರದಲ್ಲಿ ಹೂವಾಗಿ ಆನಂತರ ಸ್ವಲ್ಪ ಕಾಯಾಗಿ ಸ್ವಲ್ಪ ದಿವಸ ಆಗುವಾಗ ಅದನ್ನು ಮಿಡಿ ಅಂತೇಳಿ ಕರೀತಾರೆ. ಹಾಗೆ ಆ ಮಿಡಿಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ತುಂಬ ಚೆಂದ ಆಗ್ತದೆ ಉಪ್ಪಿನಕಾಯಿ ಮಾಡಿದರೆ. ಹಾಗೆ ನಿಮಗೆ ನಮ್ಮ ಮನೆಯಲ್ಲಿ ಕೂಡ ಅಮ್ಮ ಮಾಡಿದ್ದಾರೆ. ನಾನು ಹಾಗೆ ಆ ಮಿಡಿಯಲ್ಲಿ ಮಾಡಿದಂಥ ಉಪ್ಪಿನಕಾಯಿದು. ಹಾಗೆ ಇದರ ಒಂದು ಪೀಸ್ ಸಾಕು ಊಟ ಮಾಡಲಿಕ್ಕೆ. ಹಾಗೆ ನಿಮಗೆ ಇಡೀ ಉಪ್ಪಿನಕಾಯಿ ಬೇಕಿದ್ದರೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ, ಆದರೆ ತುಂಬ ಕಾಸ್ಟ್ಲಿ. ಹಾಗೆ ತುಂಬ ಚೆಂದ ಆಗ್ತದೆ. ನಿಮಗೆ ಎಲ್ಲ ಸಿಕ್ಕಿದರೆ, ಯಾರ ಮನೆಯೆಲ್ಲ ಸಿಕ್ಕಿದರೆ, ಮಿಡಿ ಸಿಕ್ಕಿದರೆ ಅದರಲ್ಲಿ ನೀವು ಕೂಡ ಟ್ರೈ ಮಾಡಿ, ಉಪ್ಪಿನಕಾಯಿ ಮಾಡಿ ನೋಡಿ. ಹಾಗೆ ನಿಮಗೆ ಇನ್ನೊಂದು ರೆಸಿಪಿ ಹೇಳ್ತೇನೆ. ಅದಕ್ಕೆ ಬೇಕಾದಂಥದ್ದು ಒಂದು ಗಾಂಧಾರಿ ಮೆಣಸು, ಹಾಗೆ ಅರ್ಧ ತೆಂಗಿನಕಾಯಿ, ಸಾಸಿವೆ, ಈರುಳ್ಳಿ, ಹಾಗೆ ಕಾಡು ಮಾವಿನ ಹಣ್ಣು ಇದ್ದರೆ ಸಾಕು. ಹಾಗೆ ಫಸ್ಟಿಗೆ ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಆನಂತರ ಒಂದು 10-11 ಈ ಜೀರಿಗೆ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ಬೇಕು. ಆನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಅರ್ಧ ಈರುಳ್ಳಿ, ದೊಡ್ಡದಾದರೆ ಅರ್ಧ, ಚಿಕ್ಕದಾದರೆ ಫುಲ್ ತಗೊಳ್ಬೋದು ಈರುಳ್ಳಿ. ಆನಂತರ ಮಾವಿನ ಹಣ್ಣಿನ ಸಿಪ್ಪೆ ಅಂತ ಇಟ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ಬೋದು. ಅದು ನಿಮ್ಮ ಆಪ್ಷನಲ್, ಅದನ್ನ ಹಾಕ್ಕೊಳ್ಬೋದು, ಇಲ್ಲದ್ರೆ ಕೂಡ ಪರವಾಗಿಲ್ಲ. ಅದನ್ನ ಹಾಕದಿದ್ರೂ ನಡೀತದೆ, ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತೇಳಿ ಹಾಕಿ ಫುಲ್ ಗ್ರೈಂಡ್ ಮಾಡಿಕೊಂಡು ಆನಂತರ ಈ ಮಾವಿನ ಹಣ್ಣಿದೆಯಲ್ಲ, ಗೊರಟು ನಾನು ಹೇಳಿದೆ, ಅದಕ್ಕೇ ಹಾಕಿ ಫುಲ್ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಅಲ್ಲಿಗೆ ಇನ್ನೊಂದು ರೆಸಿಪಿ ರೆಡಿ. ಹಾಗೆ ಇದೀಗ ಸಮಯ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗೆ ನಿಮಗೆ ಮಾವಿನ ಹಣ್ಣು ಎಲ್ಲಿ ಅದು ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ಲಾಗಲ್ಲಿ ಸಿಗುವ. ಎಲ್ರಿಗೂ ರಾಮ್ ರಾಮ್.